ಎಷ್ಟು ಒಳ್ಳೆ ಹೆಸರು ತಗೊಳ್ಳಿ, ಎಷ್ಟು ಒಳ್ಳೆ ಹೆಸರಲ್ಲಿ ಹೆಸರು ಮಾಡಿ ನೀವು ಫುಟ್ಪಾತಲ್ಲೇ ಇರ್ತೀರಾ. ಒಂದು ಕೆಟ್ಟ ಕೇಸು, ಇಲ್ಲ ಒಂದು ಈ ರೇಪ್ ಕೇಸು, ಇಲ್ಲ ಒಂದು ಕಳ್ತನ, ಒಂದು ಡಕಾಯಿತಿ, ಕೊಲೆ ಮಾಡಿ ಅವಾಗಲೇ ಬಿಗ್ ಬಾಸ್ ಅವ್ರು ಕರೆಯೋದು. ಆಮೇಲೆ ಮೀಡಿಯಾನು ಕೆಟ್ಟದಾಗಿ ಬೈದಾಗಲೇ ಇದು ಮಾಡೋದು. ಅದರಿಂದ ಕೆಟ್ಟದಾಗಿ ನನ್ನ ಬಗ್ಗೆ ಮಾತಾಡೋರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಇನ್ನೂ ಕೆಟ್ಟದಾಗಿ ಇನ್ನೂ ಈಗ ಏನಾರು ಉಳುಕಿದ್ರೆ ಹುಡುಕ್ಬಿಟ್ಟು ಈ ಟೈಮಲ್ಲೂ ನನ್ನ ಬ್ಯಾಡಾಗಿ ಮಾಡಿ ನಾನು ಇನ್ನೂ ನೆಕ್ಸ್ಟ್ ಮೆಟ್ಗೆ ಲೆವೆಲ್ಗೆ ಬೆಳಿಬೇಕಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಂದ್ರೆ ಯಾರು ಕೆಟ್ಟ ಕೆಲಸ ಮಾಡ್ತಾರೆ ಅಂತವ್ರಿಗೆ ವೇದಿಕೆ ಜಾಗ ಬಾಕ್ಲು ತೆಗೆದು ಕಾಯ್ತಾ ಇರುತ್ತೆ. ಸೊ ಬಿಗ್ ಬಾಸ್ ವೇದಿಕೆ ಅನ್ನೋದು ಇಂಥದಕ್ಕೆ ಅಂತ ಸೀಮಿತ. ನಾ ರೇಗಿಸ್ತಾ ಇರೋದು ಅಂದ್ರೆ ನನ್ನ ವಿಷಯದಲ್ಲಿ ಒಳ್ಳೇದ್ ಬಂದಾಗ ಅವಕಾಶ ಸಿಗ್ಲಿಲ್ಲ. ನನ್ಗೊಂದು ಇಡಿ ರೈಡ್ ಆಗುತ್ತೆ, ಆಮೇಲೆ ಒಂದು ಚಾನಲ್ ಅಲ್ದೇ ಇರೋ ಚಾನಲ್ ಒಂದು ರಾಜ್ಕುಮಾರ್ ಸರ್ ಕೊಟ್ಟಿಲ್ಲ, ವಿಷ್ಣುವರ್ಧನ್ ಸರ್ ಕೊಟ್ಟಿಲ್ಲ, ಶ್ರೀರಾಮುಲು ಕೊಟ್ಟಿಲ್ಲ, ಜನಾರ್ದನ್ ರೆಡ್ಡಿ ಕೊಟ್ಟಿಲ್ಲ, ಸಲ್ಮಾನ್ ಖಾನ್ ಕೊಟ್ಟಿಲ್ಲ ಅಂತ ಸುಳ್ಳು ಅಂತ ಹೇಳ್ತಾರೆ. ನಾನು ಅದಕ್ಕೆ 5 ಲಕ್ಷ ಆ ಚಾನಲ್ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಅವ್ರ ಮನೆ ಕೆಲಸದವರಿಂದ ಹಿಡಿದು ಈಗ ಯಾರ್ಯಾರು ಬದುಕಿದ್ದಾರೆ ನಾನು ಹೋದಾಗ, ಅದು ರಾಜ್ಕುಮಾರ್ ಸರ್ ಮನೆ ಕೊಟ್ಟಿರೋದಕ್ಕೆ BN ಗಂಗಾಧರ್ ಫಿಲಿಂ ಚೇಂಬರ್ ವೈಸ್ ಪ್ರೆಸಿಡೆಂಟು, ಆಮೇಲೆ SA ಗೋವಿಂದರಾಜ್ ರಾಜ್ಕುಮಾರ್ ಅಳಿಯ, ಇವರಿಂದನೇ ಬಾಯಿಂದ ಇಳಿಸ್ತೀನಿ. ಅವರಿಬ್ಬರೇ ಹೋಗಿ ಅವರಿಬ್ಬರೇ ಕೊಡಿಸಿದ್ದು. ಒಂದು ಫ್ರೀ ಕೊಟ್ಟೆ, ಒಂದು ಕಾಸು ಕೊಟ್ಟೆ, ಅವರಿಬ್ಬರನ್ನೇ ಕರ್ಕೊಂಡೋಗಿ ತೋರಿಸ್ತೀನಿ. ಅವ್ರ ಮನೆಯಲ್ಲಿರೋ ಕೆಲಸದವ್ರ ಕೈಲೆಲ್ಲ ಇಳಿಸ್ತೀನಿ. ರಾಜ್ಕುಮಾರ್ ಸರ್ ಬದುಕಿದ್ರು, ರೂಮಲ್ಲಿದ್ರು. ಪುನೀತ್ ರಾಜ್ಕುಮಾರ್ ಆಚೆಗೆ ರೆಡಿಯಾಗಿ ಹೋಗ್ತಾ ಇದ್ರು. ಪಾರ್ವತಮ್ಮ ರಾಜ್ಕುಮಾರ್ ಹಾಸಿಗೆಯಲ್ಲಿ ಚಕ್ರ ಮಕ್ಳು ಹಾಕೊಂಡು ಮೇಲ್ ಕೂತಿದ್ರು. ಪುನೀತ್ ರಾಜ್ಕುಮಾರ್ ಹೋಗೋ ಟೈಮಲ್ಲಿ ಕಾಲಿಗೆ ಬಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋದ್ರು. ನಾನು ಆ ಕಲ್ಚರ್ ನೋಡಿ ಇದಾಗೋಯ್ತು. ಅಂದ್ರೆ ನಾವೆಲ್ಲ ಹಬ್ಬ ಹರಿದಿನಕ್ಕೆ ಮಾತ್ರ ಕಾಲಿಗೆ ಬೀಳ್ತೀವಿ, ಆಚೆ ರೌಂಡ್ ಹೊಡಿಯಕ್ಕೆ ಹೋಗೋ ಕಾಲಿಗೆ ಬಿದ್ದಿದ್ದು ಫಸ್ಟ್ ಟೈಮ್ ನೋಡಿದ್ದು. ಆ ಸಂಸ್ಕಾರನ ಲೈವ್ ಆಗಿ ಅವ್ರ ಮನೆ ಒಳಗೆ ನೋಡಿದೀನಿ. ಅದು ಸದಾಶಿವನಗರ್ ಮಲ್ಲಿ ಇದೆಯಲ್ಲ, ಅದೇ ಮನೆಯಲ್ಲಿ. ಇದಕ್ಕೆ ಇನ್ನೂ ಸಾಕ್ಷಿ ಇನ್ನೇನು ಬೇಕು, ಇನ್ನೂ ಯಾರ್ಯಾರು ಇದ್ರು ಅದು ಮಾತಾಡಿ ನಾಯಿ ಕೊಡ್ಬೇಕಾರೆ ಹಂಸಲೇಖ, ಶಶಿಕುಮಾರ್, ಜಗ್ಗೇಶ್ ಇವ್ರು ಎಲ್ಲಾರ್ಗೂ ಗೊತ್ತು. ಯಾಕಂದ್ರೆ ಅವ್ರ ಆಫೀಸಲ್ಲಿ ದಿನಾ ಪಾರ್ಟಿ ಮಾಡ್ತಾ ಇದ್ವಿ. ಅವಾಗ್ಲೇ ಮಾತಾಡಿ ಅವ್ರ ಮನೆಗೆ ಪ್ಲಾನ್ ಮಾಡಿ ತಗೊಂಡೋಗಿ ಕೊಟ್ಬಿಟ್ಟು ಬಂದ್ವಿ. ಒಂದು 2,500 ಕೊಟ್ಟಿದ್ದೀನಿ, ಒಂದು ಫ್ರೀ ಕೊಟ್ಟಿದ್ದೀನಿ. ಡಾಲ್ಮೇಷನ್ನು, ಡ್ಯಾಶ್ ಉಂಡು, ಈ 2 ನಾಯಿ ಇತ್ತ ಅಂತ ಶಿವರಾಜ್ಕುಮಾರ್ ಸರ್ ಮನೆಗೆ ಓಡಾಡಿ ಗೊತ್ತಿರುತ್ತೆ. ಈಗ ಯಾರ್ಯಾರಿದೆ, ರಾಘವೇಂದ್ರ ರಾಜ್ಕುಮಾರ್ ಸರ್ ಇದೆ, ಅವರೆಲ್ಲ ನನಗೆ ಮೀಟ್ ಆಗದೆ ಇದ್ರು ನೀವು ಡೈರೆಕ್ಟ್ ಆಗಿ ಹೋಗಿ ಕೇಳ್ಬೋದು. ಈ ತರ ಒಬ್ಬ ಬಂಡಲ್ ಬಿಡ್ತಾ ಇದ್ದ, ನಿಮ್ಗೆ ಕೊಟ್ಟಿದ್ದೀನಿ ಅಂತ, ನಿಜಾನ ಅಂತ ಕೇಳ್ಬೋದು. ಈ ತರ ಒಂದೊಂದಕ್ಕೂ ಸಾಕ್ಷಿ ಸಮೇತ ಹೇಳ್ತೀನಿ. ಒಬ್ಬೊಂದು ಸಾಕ್ಷಿನ ಸುಳ್ಳಂತ ನಾನು ಮಾತಾಡಿರೋದನ್ನ ಒಬ್ಬ ಪ್ರೂವ್ ಮಾಡಿದ್ರೆ, ಒಂದ್ ಸಾಕ್ಷಿ ಸುಳ್ಳಂದ್ರೆ 5 ಲಕ್ಷ ನಾನು ಪೇ ಮಾಡಕ್ಕೆ ಕ್ಯಾಶ್ ಪ್ರೈಸ್ ರೆಡಿ. ಚಾಲೆಂಜ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.